ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿಲ್ಲಿ ಬೆಳಿಗ್ಗೆ ಎದ್ದ ಕೂಡಲೇ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲು ಪೂಜೆ ಮಾಡೋಣ ಅಂತ ಬಂದೆ. ಇದು ಶುಕ್ರವಾರದ್ದು ವ್ಲಾಗ್, ಅಂದರೆ ನಿನ್ನೆ ವ್ಲಾಗ್. ಶುಕ್ರವಾರ ಅಲ್ಲ, ನಮ್ಮತ್ತೆ ಬೆಳಿಗ್ಗೆ ಪೂಜೆ ಎಲ್ಲ ಮಾಡ್ತಾರೆ ಬೇಗ. ಸೊ ನಾನು ಬೇಗ ಹೊಸಲು ಪೂಜೆ ಮಾಡೋಣ ಅಂತ ಬಂದೆ. ಒಂದ್ಸಲ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಆಮೇಲೆ ಬಾಗಿಲಿಗೆಲ್ಲ ನೀರು ಹಾಕಬೇಕು. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ ಎಂಡ್ವರೆಗೂ. ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಳಿಗ್ಗೆ ನೀರು ದೋಸೆ ಮಾಡೋಣ ಅಂತ ಬೇಗ ಎದ್ದೆ, ಆದರೆ ಯಾಕೋ ನೀರು ದೋಸೆ ಆಗೋ ಹಾಗೆ ಕಾಣಿಸ್ತಾ ಇಲ್ಲ. ನೀರು ದೋಸೆ ಮಾಡೋಕ್ಕೆ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಏನು ಮಾಡೋದು, ನೀರು ದೋಸೆ ಅಕ್ಕಿನ ಹಾಗೆ ಇವತ್ತು ಸ್ವಲ್ಪ ನೆನೆಸ್ಬಿಟ್ಟು ಹೋದರೆ ನಾಳೆಗೆ ಇಡ್ಲಿ ಮಾಡ್ಕೊಳಕ್ಕಾಗುತ್ತೆ. ಇವತ್ತು ಚಿತ್ರಾನ್ನ ಮಾಡ್ಕೊತೀನಿ. ಬೆಳಿಗ್ಗೆ ಚಳಿಗೆ ಏನು ಕೆಲಸ ಮಾಡೋದೇ ಬೇಡ, ನೀರಂತೂ ಮುಟ್ಟೋದೇ ಬೇಡ ಅಂತ ಅನಿಸುತ್ತೆ. ತುಂಬ ಚಳಿ ಇದೆ. ಎಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಇನ್ನು ಬಾಗಿಲಿಗೆ ಆ ಕಡೆ ಈ ಕಡೆ ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿದ್ರೆ ನಂದು ಹೊರಗಡೆ ಕೆಲಸ ಮುಗಿಯುತ್ತೆ. ಒಳಗಡೆ ಕಾಫಿಗಿಟ್ಟು ಬಂದಿದ್ದೀನಿ, ಕಾಫಿಗಿಟ್ಟು ಅನ್ನ ಬಿಸಿಗಿಟ್ಟು ಬಂದಿದ್ದೀನಿ. ನಾನು ಪುಟ್ಟದಾಗಿ ಬಾಗಿಲಲ್ಲಿ ಆ ಕಡೆ ಒಂದು ಈ ಕಡೆ ಒಂದು 2 ಎಳೆ ರಂಗೋಲಿ ಬಿಡ್ತೀನಿ ಅಷ್ಟೇ. ಮಧ್ಯೆ ಎಲ್ಲ ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ಮನೇಲಿ ಪುಟ್ಟ ಬೆಕ್ಕಿನ ಮರಿ ಇದೆ, ಅದು ಆ ಕಡೆ ಈ ಕಡೆ ಓಡಾಡ್ತಾ ಅದನ್ನು ಧೂಳು ಎಬ್ಸ್ಬಿಡುತ್ತೆ. ಮತ್ತು ನನ್ನ ಮಗನೂ ಅಷ್ಟೇ, ಗೊತ್ತಾಗಲ್ಲ ಅಲ್ಲ ಅವನಿಗೆ. ಸೊ ಅದಕ್ಕೆ ಮಿಡ್ಲಲ್ಲಿ ರಂಗೋಲಿನ ತುಳ್ಕೊಂಡು ಓಡಾಡಬಾರ್ದಲ್ವಾ, ಅದಕ್ಕೆ ನಾನು ಮಿಡ್ಲಲ್ಲಿ ರಂಗೋಲಿ ಹಾಕಲ್ಲ. ಬಾಗಿಲಲ್ಲಿ ಸೈಡಿಗೆ ಆ ಕಡೆ ಈ ಕಡೆ 2 ಎಳೆ ರಂಗೋಲಿ ಬಿಟ್ಟು ಹೂವು ಇಟ್ಬಿಡ್ತೀನಿ. ನಾನು ಅಷ್ಟೇ ಹೊಸಲು ಪೂಜೆ ಮಾಡೋದು. ಇದೆಲ್ಲ ಮಾಡಿದ್ರೆ ಏನೋ ಒಂಥರ ಸಮಾಧಾನ. ನಾನು ಮೊದಲು ಮದುವೆಗಿಂತ ಮುಂಚೆ ನಮ್ಮ ಮನೆಯಲ್ಲಿ ಮಾಡ್ತಾ ಇರಲಿಲ್ಲ, ನಾನು ಮಾಡ್ತಾ ಇರಲಿಲ್ಲ, ನಮ್ಮ ಅತ್ತೆ ಮಾಡ್ತಾಯಿದ್ರು, ನಮ್ಮ ಮಾವನ ಹೆಂಡ್ತಿ. ನಾನು ಇದೆಲ್ಲ ತುಂಬ ಕಮ್ಮಿ ಮಾಡ್ತಾ ಇದ್ದಿದ್ದು. ಆದರೆ ಮದುವೆ ಆದಮೇಲೆ ಕಂಪಲ್ಸರಿ ನಾನೇ. ಒಂಥರ ಖುಷಿ ಅನಿಸುತ್ತೆ ಇದರಲ್ಲೂ. ಆಯಿತು, ಬಾಗಿಲಿಗೊಂದು ಹೂ ಇಟ್ಟು ಆಮೇಲೆ ಒಳಗೆ ಹೋಗ್ಬಿಡೋಣ. ಒಳಗೆ ಹೋಗಿ ಒಳಗಿನ ಕೆಲಸ ಅರ್ಧಂಬರ್ಧ ಮಾಡಿಟ್ಟು ಬಂದಿದ್ದೀನಿ. ಅದನ್ನು ನೋಡೋಣ. ಬೆಳಕು ಹರಿದ ಮೇಲೆ ಬಾಗಿಲು ತೊಳೆದ್ರೆ ಚೆನ್ನಾಗಿರಲ್ಲ ಅಂತ ಈಗಲೇ ಬಂದೆ. ಇಲ್ಲಿ ನನ್ನ ಮಗ ಇವತ್ತು ಅಂಗನವಾಡಿಗೆ ಹೋಗಲ್ಲ ಅಂತ ವಾದ ಮಾಡ್ತಾ ಇದ್ದಾನೆ. ಬೆಳಿಗ್ಗೆ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಅಂತ ಇದ್ದ ಲೈಟಾಗಿ. ಸೊ ನಾನು ಜೀರಿಗೆ ಕಷಾಯ ಎಲ್ಲ ಮಾಡಿ ಕುಡಿಸ್ದೆ. ಆಮೇಲೆ ಇವಾಗ ಕಡಿಮೆ ಇದೆ ಅಂದ, ಹೊರಡು ಅಂಗನವಾಡಿಗೆ ಅಂದರೆ ಹೊರಡಕ್ಕೆ ಕೇಳ್ತಿಲ್ಲ. ನಾಳೆ ಹೋಗ್ತೀನಿ ಮಮ್ಮಿ, ನಾಳೆ ಹೋಗ್ತೀನಿ ಮಮ್ಮಿ ಅಂತಿದ್ದಾನೆ. ಯಾಕೋ ಅವನಿಗೆ ಇವತ್ತು ಮೂಡಿಲ್ಲ ಹೋಗೋಕ್ಕೆ. ಹೋಗ್ತಾನೆ ದಿನಾನು, ಇವತ್ತು ಯಾಕೋ ಮನಸ್ಸಿಲ್ಲ ಅನಿಸುತ್ತೆ. ಮತ್ತು ಒತ್ತಾಯ ಮಾಡಿ ಕಳಿಸಿದ್ರೆ ಅಲ್ಲೂ ಮಂಕಾಗಿರ್ತಾನೆ ಅಂತ ನಮ್ಮತ್ತೆ ಬೇಡ ಅಂದರು. ನಮ್ಮತ್ತೆ ಮೊಮ್ಮಗ ಏನು ಹೇಳ್ತಾನೆ ಅದಕ್ಕೆ ರೈಟ್, ಮತ್ತು ನಾವು ಎಕ್ಸ್ಟ್ರಾ ಮಾತಾಡೋಂಗಿಲ್ಲ. ಬೇಡ ಬಿಡು, ಕಳಿಸ್ಬೇಡ ಅವನಿಗೆ ಮನಸ್ಸಿಲ್ಲದೆ ಇದ್ದರೆ ಅಂದರು. ನಾನೇ ಆಗಿದ್ದರೆ ಕರ್ಕೊಂಡೋಗಿ ಬಿಡ್ತಾಯಿದ್ದೆ. ಚಡ್ಡಿ ಹಾಕ್ಕೊಳ್ಳೋ ಅಂದರೆ ಅದನ್ನು ಹಾಕೋತಿಲ್ಲ, ಜೋರು ಮಾಡಿದ್ಮೇಲೆ ತಗೊಂಡು ಹಾಕೋತಿದ್ದಾನೆ. ಚಡ್ಡಿ ಅಂಗಿ ಎಲ್ಲ ಅವನೇ ಹಾಕೋತಾನೆ. ನನ್ನ ಮೇಲೆ ಡಿಪೆಂಡ್ ಆಗೋಕ್ಕೆ ಬಿಟ್ಟಿಲ್ಲ ನಾನು. ಅಪರೂಪಕ್ಕೆ ನಾನು ಮಾಡ್ತೀನಿ, ಇಲ್ಲಾಂದರೆ ಅವ್ನ ಕೈಗೆ ಕೊಟ್ಬಿಡ್ತೀನಿ, ಮಾಡ್ಕೊ ಮಗ, ಹಾಕ್ಕೋ ಮಗ ಅಂತ. ಯಾಕಂದ್ರೆ ನನಗೂ ಕೆಲಸ ಇರುತ್ತಲ್ವ. ಸೊ ಅವನ ಪಾಡಿಗೆ ಅವ್ನು ಹಾಕ್ಕೋತಾನೆ ಪಾಪ. ನೋಡಿ, ನಮ್ಮತ್ತೆದು ಪೂಜೆ ಆಗಿದೆ. ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿದ್ದಾರೆ. ಪೂಜೆ ಮುಗಿಸಿ
ಮಧ್ಯಾಹ್ನಕ್ಕೆ ಸಾಂಬಾರಿಗೆ ತರಕಾರಿ ಹೆಚ್ಚಕ್ಕೆ ಕೂತಿದ್ದಾರೆ. ನಾನು ಹೊರಟಿದ್ದೀನಿ ಅಂಗಡಿಗೆ. ಇವತ್ತು ಶುಕ್ರವಾರ ಅಲ್ವಾ, ಸೊ ನಾವು ದೇವಸ್ಥಾನಕ್ಕೆ ಬಂದಿದ್ವಿ. ಹಾಗೆ ನಮ್ಮದೊಂದು ಗಾಡಿದು ಸಹ ಪೂಜೆ ಮಾಡ್ಸೋಕ್ಕಿತ್ತು, ಅದನ್ನು ಮಾಡಿಸ್ದಂಗೆ ಆಗುತ್ತೆ ಅಂತ ಹೇಳಿ ಗಾಡಿನೂ ತಂದ್ವಿ. ನೋಡಿ, ಇದೇ ನಮ್ಮ ಗಾಡಿ. ಮೊದಲು ಸ್ವಲ್ಪ ಚಿಕ್ಕ ಗಾಡಿ ಇತ್ತು, ಅದನ್ನು ಕೊಟ್ಟು ಇದನ್ನು ತಂದಿದ್ದು ರೀಸೆಂಟ್ಲಿ 1 ತಿಂಗಳಾಯಿತು ಅಷ್ಟೇ. ಸೊ ಒಂದು ಮನೆ ಹತ್ರದ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ಬಬ್ಬು ಸ್ವಾಮಿ ಅಂತಾರಲ್ಲ, ಆ ದೇವಸ್ಥಾನವೂ ಇದೆ ಪಕ್ಕದಲ್ಲೇ. ನೋಡಿ, ಇದು ದೇವಿದು, ಚಾಮುಂಡೇಶ್ವರಿ ದೇವಿದು. ಇದ್ರ ಪಕ್ಕದಲ್ಲೇ ಬಬ್ಬು ಸ್ವಾಮಿ ದೇವಸ್ಥಾನ ಇದೆ. ಪೂಜೆ ಎಲ್ಲ ಮುಗ್ದಿದೆ. ಇವತ್ತು ಯಾರೂ ಅಷ್ಟು ಜನ ಇರಲಿಲ್ಲ. ಸೊ ನಾವು ಆರಾಮಾಗಿ ಪೂಜೆ ಮುಗಿಸ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ಹೊರಟ್ವಿ. ಇಲ್ಲಿ ಮನೆಗೆ ಬರ್ತಿದ್ದಂಗೆ ನನ್ನ ಮಗ ಎಗ್ ಬುರ್ಜಿ ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡ್ದ. ಹಾಗಾಗಿ ನಮ್ಮ ಮನೆಯವ್ರು ಎಗ್ ಬುರ್ಜಿ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ನಮ್ಮ ಅತ್ತೆ ತಿನ್ನಲ್ಲ, ಇವತ್ತು ಫ್ರೈಡೇ ಅಲ್ವಾ. ಅವ್ರು ಫ್ರೈಡೇ, ನಾನು ಥರ್ಸ್ಡೇ ಮತ್ತು ಸ್ಯಾಟರ್ಡೇ 2 ದಿನ ನಾನು ತಿನ್ನಲ್ಲ ನಾನ್ ವೆಜ್ ಎಲ್ಲ. ಫ್ರೈಡೇ ನಮ್ಮ ಅತ್ತೆ ತಿನ್ನಲ್ಲ. ಸೊ ನನ್ನ ಮಗ ಅಥವಾ ನಮ್ಮ ಯಜಮಾನ್ರು ಮೈದ್ನವ್ರಿಗೆ ತಿನ್ನಬೇಕು ಅನಿಸಿದ್ರೆ ತಂದರೆ ಮಾಡಿಕೊಡ್ತೀವಿ, ನಾವು ತಿನ್ನಲ್ಲ ಅಷ್ಟೇ. ಅವನು ಯಾಕೋ ಇವತ್ತು ಮೊಟ್ಟೆ ಬೇಕು ಅಂತ ತುಂಬ ಹಠ ಮಾಡ್ತಿದ್ದ, ಅದಕ್ಕೆ ತಂದು ಮಾಡಿಕೊಡ್ತಾ ಇದ್ದಾರೆ. ಮಕ್ಕಳು ಹಾಗೆ ಅಲ್ವಾ, ಬೇಕು ಅಂದರೆ ಬೇಕೇ ಬೇಕು ಅಂತ. ಇವಾಗ ಭಾರಿ ಹಠ ಮಾಡೋದು ಕಲ್ತಿದ್ದಾನೆ. ಒಂದು ಬೇಕು ಅಂತ ಹೇಳಿದ್ರೆ ಬೇಕೇ ಬೇಕು ಅಂತ. ಸೊ ನಾನು ಮಾಡೋಕ್ಕೆ ಹೋಗಲಿಲ್ಲ, ನೀವೇ ಮಾಡಿಕೊಡಿ ಅಂತ ಹೇಳಿ. ಸೊ ಅವ್ರು ಮಾಡ್ತಾ ಇದ್ದಾರೆ. ಮಗಂಗೆ ಅಂದರೆ ಏನು ಬೇಕಾದರೂ ಮಾಡಿಕೊಡ್ತಾರೆ ಅವರು. ಈರುಳ್ಳಿ ಹಾಕಿ ಫ್ರೈ ಬಿಟ್ಟಿದ್ದಾರೆ. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಹಾಕ್ತಾರೆ. ಬುರ್ಜಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ, ಸೊ ನಾನೇನು ಅಷ್ಟು ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಮನೆಯವರು ತುಂಬ ಚೆನ್ನಾಗಿ ಮಾಡ್ತಾರೆ ಬುರ್ಜಿ. ನನಗೆ ಅವ್ರು ಮಾಡೋ ಬುರ್ಜಿಗಿಂತ ಆಮ್ಲೆಟ್ ಅಂದರೆ ತುಂಬ ಇಷ್ಟ. ಆಮ್ಲೆಟ್ ಸಖತ್ತಾಗಿ ಮಾಡ್ತಾರೆ. ಸೊ ಅಂಥದ್ದೇನಾದರೂ ಆಮ್ಲೆಟ್ ಎಲ್ಲ ಬುರ್ಜಿ ಎಲ್ಲ ನಾನೇ ಮಾಡ್ತೀನಿ ಆಲ್ಮೋಸ್ಟು. ಇವತ್ತು ಯಾಕೋ ಅವರೇ ಮಾಡ್ತೀನಿ ಅಂದರು, ಬಿಟ್ಬಿಟ್ಟೆ. ಆಮ್ಲೆಟ್ ಎಲ್ಲ ಮಾಡೋದಾದರೆ ಅವ್ರಿಗೆ ಬಿಟ್ಬಿಡ್ತೀನಿ ನಾನು, ನೀವೇ ಮಾಡಿ ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ ಆಮ್ಲೆಟ್ ಮಾತ್ರ. ನನಗೆ ತುಂಬ ಇಷ್ಟ ಅವ್ರು ಮಾಡೋ ಆಮ್ಲೆಟು. ನನ್ನ ಮಗ ನಮ್ಮ ಹಿಂದೆ ಮುಂದೆನೇ ಸುತ್ತಾಡ್ತಿದ್ದಾನೆ. ಹೊರಗೆ ಹೋಗೋ ಮಗನೇ ಅಂದ್ರೂ ಕೇಳ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಯಾಕೋ ಮನಸ್ಸಿಗೆಲ್ಲ ತುಂಬ ಆರಾಮ ಅನ್ನಿಸ್ತಿದೆ, ನೆಮ್ಮದಿ ಅನ್ನಿಸ್ತಿದೆ, ಒಂಥರ ಖುಷಿ ಅನ್ನಿಸ್ತಿದೆ. ಏನೋ ಪಾಸಿಟಿವ್ ವೈಬ್ಸ್. ದೇವಸ್ಥಾನದೊಳಗೆ ಎಂಟ್ರಾಗ್ತಿದ್ದಂಗೆ ಒಂಥರ ಪಾಸಿಟಿವ್ ಎನರ್ಜಿ ಬಂದುಬಿಡುತ್ತೆ. ನನಗೆ ತುಂಬ ಇಷ್ಟ ಟೆಂಪಲಿಗೆ ಹೋಗೋದು ಅಂದರೆಲ್ಲ. ಮೊದಲೆಲ್ಲ ತುಂಬ ಹೋಗ್ತಿದ್ದೆ ನಾನು. ಮದುವೆ ಆದಮೇಲೆ ತೀರಾ ಕಮ್ಮಿ ಆಗಿರೋದು. ಅಂದರೆ ಟೈಮ್ ಅಡ್ಜಸ್ಟ್ ಆಗಲ್ಲ ಅಂತ ಅಷ್ಟೇ. ನಾನು ಬೇರೆ ಶಾಪು ಅಂತ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಆ ಕಡೆ ಈ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ ಜಾಸ್ತಿ ನಮಗೆ. ಸೊ ನಮ್ಮ ಮನೆಯವ್ರದ್ದು ಎಗ್ ಬುರ್ಜಿ ರೆಡಿ ಆಗ್ತಾ ಇದೆ. ಟೊಮೊಟೊ ಫ್ರೈ ಆಯಿತು. ಇವಾಗ ಮೊಟ್ಟೆ ಹಾಕ್ತಾ ಇದ್ದಾರೆ. ಒಂದು 5 ಮೊಟ್ಟೆ ಹಾಕಿ ಅಂತ ಹೇಳಿದ್ದೀನಿ. ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಯಜಮಾನ್ರು, ಆದರೆ ಮಾಡಿಕೊಡಲ್ಲ. ಆಮೇಲೆ ಅವ್ರಿಗೆ ಅಡುಗೆಗೆ ಬಿಡ್ತೀವಿ ಅಂತ ಭಯ ಆಗುತ್ತೆ ಏನೋ. ಅವರಿಗೆ ಮನಸ್ಸಾದರೆ ಅವರೇ ಬಂದುಬಿಡ್ತಾರೆ ಅಡುಗೆ ಮನೆಗೆ. ನಾನು ಮಾಡ್ತೀನಿ ಈ ಕಡೆ ಬಾ ಅಂತ. ಇಲ್ಲಿದ್ದರೆ ಮಾಡಲ್ಲ. ಮಾಡಿ ಅಂತ ಹಠ ಮಾಡಿದರೂ ಮಾಡಲ್ಲ. ಅವ್ರಿಗೆ ಮಾಡೋ ಮನಸ್ಸಾಗಬೇಕು. ಆದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಮಾತ್ರ. ಫೈನಲಿ ನಮ್ಮ ಎಗ್ ಬುರ್ಜಿ ರೆಡಿ ಆಯಿತು. ಇನ್ನೇನು ನನ್ನ ಮಗಂಗೆ ಊಟ ಮಾಡಿಸಿ ನಾವೆಲ್ಲ ಊಟ ಮಾಡಿ ಮಲಗೋದೆ.
ಟೈಮ್ ಆಲ್ರೆಡಿ 9-9:30 ಆಗ್ತಾ ಬಂತು. ಅದಕ್ಕಿಂತ ಎಕ್ಸ್ಟ್ರಾ ನಾನು ನಿದ್ದೆ ಬಿಡಲ್ಲ. 9:30ಗೆಲ್ಲ ನಾನು ಊಟಕ್ಕೆ ಮಲಗಿಬಿಡಬೇಕು. ನನ್ನ ಮಗನೂ ಅಷ್ಟೇ 9:30ಗೆಲ್ಲ ಮಲಗಿಬಿಡ್ತೀವಿ. ಅಮ್ಮಮ್ಮ ಅಂದರೆ ಒಂದು 10 ಗಂಟೆ ಫೈನಲ್. ಅಷ್ಟರೊಳಗೆ ನನಗೆ ಮಲಗಿಬಿಡಬೇಕು. ಬೆಳಿಗ್ಗೆ ಬೇಗನೂ ಏಳಬೇಕಲ್ವಾ. ಸೊ ಈಗ ಬುರ್ಜಿ ರೆಡಿ ಆಯಿತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನೋಡಿ ಎಗ್ ಬುರ್ಜಿ ರೆಡಿ. ಎಷ್ಟೊತ್ತು ಅಲ್ವಾ, ಒಂದು 5 ನಿಮಿಷಕ್ಕೆ ಪಟ ಅಂತ ಮಾಡಿ ಮುಗಿಸ್ಬೋದು. ಎಷ್ಟು ಬೇಗ ಆಗೋಯ್ತಲ್ವಾ. ಆಯಿತು. ಇನ್ನು ನನ್ನ ಮಗನಿಗೆ ಊಟ ಹಾಕ್ಕೊಡ್ಬೇಕು. ಆವಾಗಿಂದ ಕೇಳ್ತಾ ಇದ್ದಾನೆ ಇನ್ನೂ ಆಗಿಲ್ವಾ ಅಂತ. ಅವನಿಗಿಷ್ಟ ಬುರ್ಜಿ ಮತ್ತು ಎಗ್ ಸಾಂಬಾರು ಒಂದು ತಿನ್ನಲ್ಲ ಅವನು. ಬುರ್ಜಿ ಮತ್ತು ಎಗ್ ಬೇಯಿಸ್ಕೊಟ್ರೆ ಎಲ್ಲ ತುಂಬ ಇಷ್ಟ ಅವನಿಗೆ. ಓಕೆ, ಫೈನಲಿ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.